ಹಾಯ್ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹರಿವೆ ಸೊಪ್ಪಿನ ಪಲ್ಯ ಹೇಗೆ ಮಾಡೋದಂತ ಹೇಳಿಕೊಡ್ತೇನೆ. ಮೊದಲನೇದಾಗಿ ಸ್ವಲ್ಪ ನೀವು ಕರಿಬೇವು ಸೊಪ್ಪು ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಸ್ವಲ್ಪ 2 ಒಣಮೆಣಸು, ಅದರ ಬದಲಿ ಕಾಯಿ ಮೆಣಸು ತಗೊಳ್ಬೋದು ನೀವು. ಮತ್ತು ನೀವು ಒಂದು ಸ್ವಲ್ಪ ಕಾಯಿ ತುರಿ ಮತ್ತು ಸ್ವಲ್ಪ ಒಗ್ಗರಣೆಗೆ ಸಾಸಿವೆ ಮತ್ತು ಸ್ವಲ್ಪ ಎಣ್ಣೆ, ಆಮೇಲೆ ಕಟ್ ಮಾಡಿಟ್ಟು ಅರಿವೆ ಸೊಪ್ಪು. ಈಗ ಸ್ಟಾರ್ಟಿಂಗ್ ನಾವು ಒಲೆ ಮೇಲೆ ಪಾತ್ರೆ ಇಡೋಣ. ಆಮೇಲೆ ಸ್ವಲ್ಪ ಬಿಸಿ ಆದಮೇಲೆ 2 ಸ್ಪೂನ್ನಷ್ಟು ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ, 1 ಸ್ಪೂನ್ನಷ್ಟು ಸಾಸಿವೆ ಹಾಕಬೇಕು. ಒಂದು ಸ್ಪೂನ್ನಷ್ಟು ಸಾಸಿವೆ ಹಾಕಿ ಅದು ಚಟಪಟ ಅಂತ ಸೌಂಡ್ ಬಂದ ಮೇಲೆ ಒಣಮೆಣಸು ಇಟ್ಟಿದ್ದೀರಲ್ಲ, ಒಣಮೆಣಸನ್ನು ಹಾಕಿ. ಒಣಮೆಣಸಿಲ್ಲದಿದ್ದರೆ ಕಾಯಿ ಮೆಣಸು ಕೂಡ ಹಾಕ್ಬೋದು. ಮತ್ತು 4 ಬೆಳ್ಳುಳ್ಳಿ ಮತ್ತು ಸ್ವಲ್ಪ 1-2 ಕರಿಬೇವು ಸೊಪ್ಪು. ಇಷ್ಟು ಒಗ್ಗರಣೆಗೆ ಇಷ್ಟು ಹಾಕಬೇಕು. ಕಟ್ ಮಾಡಿಟ್ಟಂಥ ಒಂದು ನೀರುಳ್ಳಿ, ಅದನ್ನು ಕೂಡ ಹಾಕಿ. ಈಗ ಇದನ್ನೆಲ್ಲ ರೋಸ್ಟ್ ಮಾಡಿ ನೀವು ಸ್ವಲ್ಪ ತಿರುಗಿಸಿ ಹಾಗೆ. ಸಣ್ಣಕ್ಕೆ ಕಟ್ ಮಾಡಿದಂಥ ಅರಿವೆ ಸೊಪ್ಪನ್ನು ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ. ಆಮೇಲೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು, ಸ್ವಲ್ಪ 1.5 ಸ್ಪೂನ್ ಹಾಕಿದರೆ ಸಾಕು. ಅದನ್ನು ಮಿಕ್ಸ್ ಮಾಡಿ. ಆಮೇಲೆ ಎಲ್ಲ ಮಸಾಲೆ ಕೆಳಗಿಟ್ಟ ನೀರುಳ್ಳಿ ಅದನ್ನೆಲ್ಲ ಒಳಗೆ ತಿರುಗಿಸಿ ಎಲ್ಲ ಒಮ್ಮೆ ಲಿಡ್ ಮುಚ್ಚಿ ಕ್ಲೋಸ್ ಮಾಡಿ. ಆಮೇಲೆ ಅದನ್ನು ಬೇಯಲಿಕ್ಕೆ ಬಿಡಿ. ಮತ್ತೇನಂತಿಲ್ಲ, ನಿಮಗೆ ಆ ದಂಟಲ್ಲಿ ಇದು ಬೇಯುವಾಗ ನೀರಿರ್ತದೆ, ನೀರಿನ ಅಂಶ ಉಂಟು ಅದರಲ್ಲಿ, ಹಾಗೆ ನೀರು ಸೇರಿಸಬೇಕಂತಿಲ್ಲ, ಅದರಲ್ಲಿ ನೀರಿನ ಅಂಶ ಬರ್ತದೆ ಬೇಯುವಾಗ. ಮತ್ತು 10 ನಿಮಿಷ ಬೇಯಲಿಕ್ಕೆ ಬಿಡಬೇಕು. ನಡುವಲ್ಲಿ ಚೆಕ್ ಮಾಡಿ ಬೆಂದಿದ ಅಂತೇಳಿ ಒಮ್ಮೊಮ್ಮೆ ತಿರುಗಿಸಿ ನಿಮ್ಮ ಸೌಟನ್ನು, ಎಲ್ಲಿಯಾದರೂ ತಳ ಹಿಡಿದ್ರೆ. ಮತ್ತು ಈಗ ನೋಡಿ 10 ನಿಮಿಷ ಆಯಿತು. ಕಾಯಿ ತುರಿ ತೆಗೆದಿಟ್ಟಿದ್ರಲ್ಲ 1 ಬೌಲ್ನಷ್ಟು, 1 ಬೌಲ್ ಅರ್ಧ ಬೌಲ್ ಸಾಕು. ನೀವು ಎಷ್ಟು ಕ್ವಾಂಟಿಟಿಗೆ ಬೇಕಷ್ಟು ಯೂಸ್ ಮಾಡಿದರೆ ಸಾಕು. ಅದನ್ನು ಮಿಕ್ಸ್ ಮಾಡಿ ತಿರುಗಿಸಿ ಎಲ್ಲ ಒಟ್ಟಿಗೆ. ಕಾಯಿ ತುರಿ ಇದ್ದರೆ ಟೇಸ್ಟ್ ಆಗಿರುತ್ತೆ. ಕೆಲವೊಂದು ಸಲ ಕಾಯಿ ತುರಿ ಯೂಸ್ ಮಾಡಲ್ಲ, ಆದರೆ ಇದಕ್ಕೆ ಕಾಯಿ ತುರಿ ಇದ್ದರೆ ಒಳ್ಳೆ ಟೇಸ್ಟ್ ಬರುತ್ತೆ ನಿಮಗೆ ಪಲ್ಯಕ್ಕೆ. ಆಮೇಲೆ ಲಿಡ್ ಸ್ವಲ್ಪ 2 ಮಿನಿಟ್ಸ್ ಬೇಯಲಿಕ್ಕೆ ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ಇಡಿ, ಅದು ಫುಲ್ ಮಿಕ್ಸ್ ಆಗಲಿಕ್ಕೆ. ಈಗ 2 ಮಿನಿಟ್ಸ್ ಆಯಿತು. ಈಗ ನೋಡಿ, ರುಚಿಯಾದ ಹರಿವೆ ಸೊಪ್ಪಿನ ಪಲ್ಯ ನಿಮ್ಮ ಮುಂದೆ ರೆಡಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಬಾಯ್.